ಈ ಹಿಂದಿಯವ್ರಿಗೆ ಮಾಡೋಕ್ಕೆ ಬೇರೆ ಕೆಲಸನೇ ಇಲ್ಲ ಅನಿಸುತ್ತೆ. ಬೆಳಗ್ಗೆಯಿಂದ ಫುಲ್ಲು ಡಿಸ್ಟರ್ಬೇ, ಏನೇನೋ ಕಿಸ್ತಾನೆ, ಏನೇನು ಮಾತಾಡ್ತಾನೆ ಅಂತ ಗೊತ್ತಿಲ್ಲ. ನೋಡಿ ರೀಲ್ಸ್ ಮಾಡ್ತೀನಿ ಅಂದ್ಬಿಟ್ಟು ಏನೇನೋ ಮಾಡ್ತಾರೆ. ಎಣ್ಣೆ ಬೇರೆ ಹೊಡಿತವ್ರೆ ಟ್ರೈನಲ್ಲಿ ನಿಂತ್ಕೊಂಡು. ವಾಟ್ ಇಸ್ ದಿಸ್ ಇಂಡಿಯನ್ ಗೌರ್ಮೆಂಟ್ ಶೇಮ್ ಆನ್ ಯು. ಆಮೇಲೆ ಟಿ ಟಿ ಬಂದ, ಒಬ್ಬ ಟಿಕೆಟ್ ತಗೊಂಡಿದ್ದಿಲ್ಲ, ಅವ್ನಿಗೆ 700 ರೂಪಾಯಿ ಫೈನ್ ಕಟ್ಟಿಸ್ಕೊಂಡು ಹೋದ. ನೋಡಿ. ಸೊ ಫೈನಲಿ 10:30ಗೆ ನಾವು ಬಂದು ಕೊಚ್ಚಿಗುಡ್ಡದಲ್ಲಿ ಇಳಿದ್ದೀವಿ, ನಿಮ್ಮ ಹೈದರಾಬಾದ್ ಸ್ಟೇಷನಲ್ಲಿ. ಸೊ ಇಲ್ಲಿಂದ ನಮ್ಮ ಹೈದರಾಬಾದ್ ಟ್ರಿಪ್ ಸ್ಟಾರ್ಟ್ಸ್. ನೋಡಿ ಚಿಕ್ಕ ಪಾಪ ಏನಪ್ಪ ಅಲ್ಲಿ ಮೇಯ್ನ್ ಕಾರಣ ಇವನೇ. ಫ್ರೆಂಡ್ಸ್, ನಾವು ಇವಾಗ ಚಾರ್ಮಿನಾರ್ ಹತ್ರ ಬಂದಿದ್ದೀವಿ. ಯಾರ್ಯಾರು ಬಂದಿದ್ದೀರಿ ಅಂದರೆ ಇವರಿಬ್ರು ಏನಕ್ಕೆ ಹೋಗ್ತಾರೆ, ನಾವು ಇಬ್ರಿಗೆ ಏನೂ ಕೇಳ್ತಾ ಇಲ್ಲ, ಅದೇ ಸುಮ್ಮನೆ ಬಂದಿದ್ದೀರಿ, ಮಜಾ ಮಾಡ್ತಿದ್ದೀವಿ ಅಷ್ಟೇ. ನಾವು ಇಬ್ಬರು ಫುಲ್ಲು ಕಪಲ್ಸ್ ಆಗ್ಬಿಟ್ಟವ್ರೆ, ಏನೇನೋ ಡಿಸ್ಕಷನ್ ಮಾಡ್ತವ್ರೆ, ಕೇಳಿಸ್ತಿಲ್ಲ ಏನು. ಮೈಕ್ ಥರದ್ದು ಬೇರೆ ಮರ್ತ್ಬಿಟ್ಟಿದ್ದೀನಿ. ನೋಡಿ ಚಾರ್ಮಿನಾರ್ ಫ್ರೆಂಡ್ಸ್. ಸಾಗರ್ ಚಾರ್ಮಿನಾರ್ ನೋಡಿ ಹೆಂಗೆ ಅನಿಸ್ತಿದೆ ಸಾಗರ್. ಎಷ್ಟು ಮಸ್ತ್ ರಶ್ ಇದೆ, ರಶ್ ಇದೆ. We are going on a hunting. We have to find something. Our leader Dhanush is going in front and showing us a little. Yes. See, this boy has removed his shirt and showing his belly. In 5 minutes he will start to dance and we will start to collect money. ನಾಯಿಗಳು ಸುತ್ತಿರಬಾರ್ದು, ನಾಯಿಗಳನ್ನ ಮೀರ್ಸೋ ಕಾಂಪಿಟೇಷನಲ್ಲಿ ಇದ್ದೀವಿ. ಇವ್ರು ನಮ್ಮ ಫ್ರೆಂಡ್ಸ್ ಸಾಗರ್, ಮನ್ಮಥಡು, ಜೂನಿಯರ್, NTR, ಪ್ರಭಾಸ್ ಎಲ್ಲ ಸಾಗರ್ ಸ್ಮೈಲ್ ಚೆಕ್ ಕಮೆಂಟ್ చేయరా. ನೋ ಕಮೆಂಟ್ಸ್. ಎಸ್ ಸಿ ಲೇಸ್ ಹೆಂಗೆ ಕಟ್ಕೊಳ್ಳೋದು ಅಂತ ತೋರಿಸ್ತು ನನಗೆ. ಟ್ರಾನ್ಸಿಷನ್. ಸೊ ಹೈದ್ರಾಬಾದಿಗೆ ಬಂದಿದ್ವಿ, ಮನೆಯವ್ರಿಗೆ ಏನಾದ್ರು ಗಿಫ್ಟ್ ತಗೊಂಡೋಗೋಣ ಅಂತ. ಲ್ಯಾಕ್ಸ್ ಬ್ಯಾಂಗಲ್ಸ್ ಮಾಡಿಸೋಣ ಅಂತ ಬಂದು ನೋಡಿ ಮಾಡಿಸ್ತಾ ಇದ್ದೀರಿ. ಇ ವಿ ಲೈಸ್ ಕೇಳಿದ್ರು, ಅದಕ್ಕೆ ಇ ವಿ ಲೈಸೇ ಮಾಡಿಸ್ತಾ ಇದ್ದೀನಿ ಮನೆಯವ್ರಿಗೆ. ಎಲ್ಲ ಆಯಿತು. ಇವಾಗ ಬಿರಿಯಾನಿ ತಿನ್ನೋಕೆ ಹೋಗ್ತಿದ್ದೀರಿ. ಯಾವುದೋ ಬಿರಿಯಾನಿ ಅದು ಶಹಜಾ ಬಿರಿಯಾನಿ, ಯಾವುದೋ ಒಂದು ಬಿರಿಯಾನಿ ಅಲ್ಲೋದ್ಮೇಲೆ ತೋರಿಸ್ತೀರಿ. ಹೈದರಾಬಾದಿ ಬಿರಿಯಾನಿ ಅಷ್ಟೇ, ರೆಸ್ಟೋರೆಂಟ್ ಮೇಲೆ ಹೈದರಾಬಾದ್ ಯಾಕಂದ್ರೆ ಬಿರಿಯಾನಿ ಬಿರಿಯಾನಿ. ಸ್ನ್ಯಾಪ್ ನೋಡಿ, ಸ್ನ್ಯಾಪ್ ಕಳ್ಳ ಎಲ್ಲ ಸ್ನ್ಯಾಪ್ ಆಗ್ತಾನೆ. ಇವನು ನೋಡಿ ಬಾಟ್ಲು ನೀರು ಕೊಡ್ದು ಸತ್ತಾಯ್ತವನೇ. ಹೊಟ್ಟೆ ಫುಲ್ಲು ತುಂಬೈತೆ, ಒಳ್ಳೆ ಬಿರಿಯಾನಿ ಊಟ ಆಯಿತು, ಬಂದಿದ್ದ ಕೆಲಸನೂ ಆಯಿತು. ಇವಾಗ ಇನ್ನೊಂದು ಯಾವುದೋ ಗಾರ್ಡನ್ ತೋರಿಸ್ತೀನಿ ಅಂತ ಕರ್ಕೊಂಡು ಹೋಗ್ತವ್ರೆ. ನಿದ್ದೆ ಬರ್ತೈತೆ ಅಂದ್ರೆ ಬಿಡ್ತಿಲ್ಲ. ಅವರಿಬ್ರು ಮಾತ್ರ ನಿದ್ದೆ ಮಾಡೋದು ತೋರ್ಸು ಅವರಿಬ್ರು. These 2 members lazy fellows are sleeping. ಅವಾಗಲೇ ಟ್ರೈನ್ ಹತ್ತಾಗಿಂದ ನಿದ್ದೆನೇ ಮಾಡ್ತಿರೋದು, ಎದ್ದೇ ಇಲ್ಲ. ಇವಾಗಲೂ ನಿದ್ದೆ, ಹೊಟ್ಟೆ ತುಂಬ ಬಿರಿಯಾನಿ ತಿಂದು ಮಲಗವ್ರೆ ಅಷ್ಟೇ. ಎಲ್ಲಿ ಬಂದರೆ ಎಂಜಾಯ್ ಮಾಡೋದು ಬಂದು ಅಷ್ಟೇ ನಿದ್ದೆ. ಏನು ಎಂಜಾಯ್ ಮಾಡೋಣ, ಇದು ಏನೂ ಇಲ್ಲ. ಮುಖ ಎಲ್ಲ ಫುಲ್ಲು ಡಲ್ ಆಗೋದಕ್ಕೆ ಹೋಗಿ ಫಸ್ಟು ರೂಮ್ ಮಾಡಿ ಮುಖ ಎಲ್ಲ ತೊಳಿಬೇಕು, ನೆಕ್ಸ್ಟ್ ಸಿಗೋದ. We took ticket for Hussain Sagar, but this motherfucker took us to the another stop. Now we have to walk still. 3 ಕಿಲೋಮೀಟರ್ ಇನ್ನೂ ನಡಿಬೇಕು. See Sagar, show your fucking shameful face. I am the fucking dude. ಇಲ್ಲೇ ಸಾಗರ್ ಅವರ ಮುತ್ತಾತ ಸಾಗರ್ ಅವರ ಅಜ್ಜಿ ವಿಕ್ರಮ್ಮ ದೇವಿ. ಕೊಮರಂ ಭೀಮು ಬಂದ್ಬಿಟ್ಟು NTRದು, ರುದ್ರಮ್ಮ ದೇವಿ ಬಂದ್ಬಿಟ್ಟು ಆಗೈತೆ. ಎಲ್ಲೋಗ್ಬೇಕಂತ ಏನು ಮಾಡಬೇಕು ಗೊತ್ತಿಲ್ಲ, ಎಲ್ಲೆಲ್ಲೋ ಕರ್ಕೊಂಡು ಹೋಗ್ತಾರೆ. ಇವಾಗ ಅಲ್ಲೋಗ್ಬಿಟ್ಟು ಮುಗಿಸ್ಕೊಂಡ್ಬರ್ತಾರೆ. ಇದಕ್ಕೆಲ್ಲ ಮೇನ್ ಕಾರಣ ಇವನೇ. Bro, 100 rupees for each adult. We told them that we are still child. Experience ಇದು. ಇಲ್ಲಿ ಬಂದು ಲೈಫ್ ಜಾಕೆಟ್ ತಗೋತಿದ್ದೀವಿ. ಲೈಫ್ లేదు, చచ్చిపోయిందిరా వాడు జాకెట్. ಯಾವುದೋ ಒಂದು ಹಾಕೊಂಡು ಬಾಳ್ಸಾಗಿರುತ್ತೆ.
ಸಾಯಂಗಿದ್ರೆ ಹೆಂಗಿದ್ರು ಸಾಯ್ತೀಯ ಸಾಗರ್. ಜಾಕೆಟ್ ಹಾಕೊಂಡು ಮಾತ್ರ ಬದುಕಲ್ಲ. ಏಯ್ ಡಿ ಜೆ ಅಲ್ಲ ಕೂತ್ಕೊಳ್ಳೋ ಬಾಡಿ ಇದೆ. ಧನುಷ್ ಸ್ಮೈಲ್ ಪ್ಲೀಸ್. ಬ್ಲಾಗಲ್ಲೆಲ್ಲ ಬರಬೇಕು. ಲೈಫ್ ಜಾಕೆಟ್ ಐತೆ, ಇದರಲ್ಲಿ ಮುಖ್ಯ ಇಲ್ಲ. ಕಾಣಿಸೋಣ ನೋಡಿ ಫ್ರೆಂಡ್ಸ್, 100 rupees ತೊಗೊಂಡಿದ್ದಾರೆ. ಲೈಫ್ ಜಾಕೆಟಲ್ಲಿ ಉಕ್ಕೇ ಇಲ್ಲ. ನಾನು ಸತ್ತೋದ್ರೆ ನಮ್ಮ ಅಪ್ಪಂಗೆ ಏನಂತ ಹೇಳಿ ನಾನೇ ಹೇಳ್ತೀನಿ ಅಂಕಲ್ ಅವನು ನೀರಿಗೆ ಆಡ್ಬಿಟ್ಟ ಅಂತ. ಸ್ಟಾರ್ಟ್ ಆಯಿತು. ಸಾಗರ್ ಯಾಕೋ ಫುಲ್ ಅಳ್ತವನೆ. ಸಾಗರ್ ಅಳ್ಬೇಡ, ಸಾಗರ್ ಅಳ್ಬೇಡ. ಹೊಸಪೇಟೆ ಕರ್ಕೊಂಡು ಹೋಗ್ತೀನಿ, ಹೊಸಪೇಟೆ ಕರ್ಕೊಂಡು ಹೋಗ್ತೀರಿ, ಅಳ್ಳೇ ಬೇಡ ನೀನು. ಓಟ್ ತಿರುಗ್ತೈತಿ ಇವಾಗ. ಯಾಕೋ ನಮ್ಮ ತನುಷ್ ಮುಖ ಮುಚ್ಕೊಂತವನೆ. ಅವ್ನು ಹೆಂಗಾರ ಮುಚ್ಕೊಳ್ಳಿ, ನಾವು ಈ ಕಡೆ ಫೋನ್ನ ನೀರೊಳಗೆ ಹಾಕೋದು ಏನಾಗುತ್ತೆ ಅಂತ ನೋಡ್ತೀರಾ ಗೈಸ್? ಹೇಗುತ್ತೆ ಫೋನು? ಅದಕ್ಕೆ ನಿಮ್ಮ ಫೋನ್ ಕೊಡಿ, ಬಿಸಾಕ್ತೀನಿ. ನಂದೆಲ್ಲ ಬಿಸಾಕೋಕ್ಕಾಗಲ್ಲ. ಕಲೆಗಾರ ಸಾಗರ್ ಬಂದ. ಫೋಟೋಗ್ರಾಫರ್ ಮುಸ್ತಫಾ ಸಾಗರ್ ಇನ್ಮೇಯಿಂದ ಎಂತೆಂಥ ಆ್ಯಂಗಲಲ್ಲಿ ಫೋಟೋ ಹೊಡಿತಾವ್ ನೋಡ್ರಿ. ಯಾರಿಗಾರ ಹೊಸ ಫೋಟೋಗ್ರಾಫರ್ ಬೇಕಂದ್ರೆ ಕಾಂಟ್ಯಾಕ್ಟ್ ಸಾಗರ್. ಪೋಸ್ ನೋಡ್ರಿ, ಪೋಸ್ ಮತ್ತೆ ಹೋದ. ಹಲೋ ಸಾಗರ್, ಚೀಸ್ ಸಾಗರ್. ಹಾಂ ಎಲ್ಲಾமே ಇರ್ತಾಪು. ಹಲೋ ಇಲ್ಲಿ ಮಾಡಲ್ ಯಾವ ಮಾಡಲ್ಗೂ ಕಮ್ಮಿ ಇಲ್ಲ. ತನುಷ್ ಹಂಗೆ ಸ್ವಲ್ಪ ಈ ಕಡೆ ತಿರ್ಗೋ. ತನುಷ್ ನೋಡಿ ಎಂತ ಮಾಡಲ್ಲ. ಸಾಗರಪ್ಪ ಫುಲ್ ಎಂಜಾಯ್ ಮಾಡಿದಂತೆ. ಹೊಸಪೇಟೆಗೆ ಹೋಗಿಲ್ಲ ಅಂತ ಬೇಜಾರ್ತಾನೆ.